ನಮಸ್ಕಾರ. ಎಚ್.ಎಸ್. ವೆಂಕಟೇಶಮೂರ್ತಿ ಅವರಿಗೆ ನಮಸ್ಕಾರ. ನೀವು ಕತೆ ಪ್ರಬಂಧಗಳನ್ನ ಶುರು ಮಾಡಿ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದೀರಿ. ಆದರೆ ನೀವು ಕಥನ ಕವನಗಳನ್ನ ಪ್ರಧಾನ ಮಾಧ್ಯಮ ಮಾಡಿಕೊಂಡಿದ್ದಕ್ಕೆ ಏನಾದರೂ ಕಾರಣ ಇದೆಯಾ? ಉದಾಹರಣೆಗೆ ಸಾಹಿತ್ಯ ಪ್ರಕಾರಗಳಲ್ಲಿ ಅದಕ್ಕಿದ್ದ ಕೊರತೆ. ಸ್ವಲ್ಪ ಜೋರಾಗಿ 1950 ನಂತರ ನವ್ಯಕಾವ್ಯ ಪ್ರಾರಂಭವಾದ ಮೇಲೆ ಅಡಿಗರಿಂದ ನಮ್ಮ ಹಳೆಯ ಸಾಹಿತ್ಯದ ಅನೇಕ ಪ್ರಕಾರಗಳು ಹಿಂದೆ ಬಿದ್ದು. ಉದಾಹರಣೆಗೆ ಸಾನೆಟ್ಗಳ ರಚನೆ, ಕಥನ ಕವನಗಳ ರಚನೆ, ಭಾವಗೀತೆಗಳ ರಚನೆ, ಇವೆಲ್ಲ ಯಾಕೋ ಇನ್ನು ಇದ್ದಕ್ಕಿದ್ದಾಗಿಯೇ ಸಾಹಿತ್ಯದ ವಲಯದಿಂದ ಅಂತರ್ಧಾನವಾಗು. ಕಾವ್ಯ ರಚನೆ ಅಂದರೆ ಅತ್ಯಂತ ಗಂಭೀರವಾಗಿ ತಮ್ಮ ಅನುಭವವನ್ನು, ಅಂತರಂಗದ ಅನುಭವವನ್ನು ಅಭಿವ್ಯಕ್ತಿ ಮಾಡೋದು ಅನ್ನುವಂಥ ಒಂದು ತತ್ವ ಅಡಿಗರ ಮೂಲಕ ಬಂತು. ಆಗ ಒಂದೇ ರೀತಿಯ ಬರವಣಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ನಾನು 70ರ ವೇಳೆಗೆ ಒಂದು ಹೊಸ ಹಾದಿ ಹಿಡಿಬೇಕು ಅಂತ ಪ್ರಯತ್ನ ಮಾಡಿದೆ. ಯಾವುದು ತಪ್ಪಿ ಹೋಗಿತ್ತೋ ಅದನ್ನು ಪುನಃ ಪುನರುತ್ಥಾನ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ. ಆಗ ನಾನು ಮಕ್ಕಳ ಕವಿತೆಗಳನ್ನು ಬರಲಿಕ್ಕೆ ಶುರು ಮಾಡಿದೆ, ಭಾವಗೀತೆ ಬರಲಿಕ್ಕೆ ಶುರು ಮಾಡಿದೆ, ಕಥನ ಕವನಗಳನ್ನು ಬರಲಿಕ್ಕೆ ಶುರು ಮಾಡಿದೆ. 77ರಲ್ಲಿ 1977 ನನ್ನ ಸಿಂಧಬಾದನ ಆತ್ಮಕಥೆ ಪ್ರಕಟವಾಯಿತು. ಅದು 3 ನೀಳ ಕವಿತೆಗಳ ಸಂಗ್ರಹ, ಕಥನ ಕವಿತೆಗಳು. ಹಾಗೆ ನೋಡಿದ್ರೆ ಅದು ಕಥನ ಕವನ ಬರೆಯೋಕ್ಕೆ ಕಾಲವೇ ಆಗಿರಲಿಲ್ಲ. ಏಕೆಂದರೆ ಯಾರೂ ಕೂಡ ಕಥನ ಕವನ ಬರೀತಿರಲಿಲ್ಲ. ಆಗಲೇ ಆಗೋಗಿತ್ತು. ಮಾಸ್ತಿಯವರದು, ಕಡೆಂಗೋಡ್ರು ಶಂಕರ ಭಟ್ರು, ಗೋವಿಂದ ಪೈ ಅವರು ಅದ್ಭುತವಾದ ಕಥನ ಕವನಗಳನ್ನು ಬರೆದಿದ್ದರು. ಎಕ್ಕುಂಡಿಯವರು ವಿಶೇಷವಾಗಿ ನಾವು ನೆನಪಿಸ್ಕೊಳ್ಬೇಕು. ಆ ಅರಕೆಯನ್ನು ನಾವು ಸುಮಾರು ಒಂದು 20 ವರ್ಷಗಳ ಬರಗಾಲವನ್ನು ತೀರಿಸೋ ಹಾಗೆ ನಾನು ಬರವಣಿಗೆ ಶುರು ಮಾಡಿದೆ. ಮಕ್ಕಳ ಕವಿತೆಯೂ ಬರೀತಿರ್ಲಿಲ್ಲ ನೋಡಿ. ರಾಜರತ್ನಂ, ಪಂಜೆ, ಹೊಯ್ಸಳ ಇವರೆಲ್ಲ ಬರೆದಾದ ಮೇಲೆ ಇದ್ದಕ್ಕಿದ್ದಾಗ ದೊಡ್ಡದೊಂದು ಗ್ಯಾಪ್, ಶೂನ್ಯ. ಅದರಿಂದ ಇದನ್ನೆಲ್ಲ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಮಕ್ಕಳ ಕವಿತೆಗಳು, ಹಾಡುಗಳು, ಆಮೇಲೆ ಕಥನ ಕವನಗಳು. ಹೋದಿಗೆರೆ, ಹೊಳಲ್ಕೆರೆ, ಚಿತ್ರದುರ್ಗದ ಹಿನ್ನೆಲೆ ಇರೋ ನೀವು ನಿಮ್ಮ ಕೆಲವು ಬರಹದಲ್ಲಿ ಜಾನಪದ ಮತ್ತು ಯಕ್ಷಗಾನದ ಪ್ರಭಾವ ಇದೆ ಅಂತ ಕೆಲವು ವಿಮರ್ಶಕರು ಬರೆದಿದ್ದಾರೆ. ಆದರೆ ನೀವು ಬೆಂಗಳೂರಿಗೆ ಬಂದ ನಂತರ ನೀವು ಬೆಂಗಳೂರಿನ ಆಡು ನುಡಿಯನ್ನು ಇನ್ನಿಲ್ಲ ಅಂತ ಉಪಯೋಗಿಸ್ಕೊಂಡಿದ್ದೀರಿ ಅಂತ ಕೂಡ ಅವರು ಬರೆದಿದ್ದಾರೆ. ಇದು ನಿಮ್ಮ ಅಳವಡಿಕೆ ತಂತ್ರನ ಅಥವಾ ಪರಿಸರದ ಪ್ರಭಾವನ? ಇದು ವಾಸ್ತವವಾಗಿ ಒಂದು ವಸ್ತು ಯಾವ ಭಾಷೆಯನ್ನು ಅಪೇಕ್ಷೆ ಮಾಡುತ್ತೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ನಾನು ಬರೆಯುವಂಥ ಕಥೆ, ಕವಿತೆ, ನಾಟಕ ಜಾನಪದ ಮೂಲದ ಹತ್ತಿರ ಇದ್ದರೆ ಆಗ ಸಹಜವಾಗಿಯೇ ನನ್ನ ಹಳ್ಳಿಯ ಭಾಷೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ಅದು ಅತ್ಯಾಧುನಿಕವಾದ ನಾಗರಿಕ ಜೀವನವನ್ನು ಕುರಿತದ್ದಾಗಿದ್ದರೆ ಸಹಜವಾಗಿ ಅದು ಬೆಂಗಳೂರು ಭಾಷೆಗೆ ಹೊರಳಿಕೊಳ್ಳುತ್ತೆ. ಅಂದರೆ ಅನೇಕ ಭಾಷಾ ವಲಯಗಳು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಿರುತ್ತೆ. ಯಾವಾಗ ಯಾವುದು ಬೇಕಾಗುತ್ತೋ ಅದನ್ನು ನಾವು ಬಳಸೋಕ್ಕೆ ಶುರು ಮಾಡ್ತೀವಿ. ಅಂದರೆ ಒಂದೇ ಭಾಷೆ ಅಂತಿಲ್ಲ, ಭಾಷೆಗಳು ಕೂಡ ಅನೇಕ. ಏಕಂ ಸತ್ ಅನ್ನೋದು ನಾನು ಒಪ್ಪೋದಿಲ್ಲ. ಅನೇಕಂ ಸತ್ ಅನ್ನೋದೇ ನಿಜ. ಅನೇಕ ಭಾಷೆಗಳಿವೆ, ಅನೇಕ ಕನ್ನಡಗಳಿವೆ. ಕನ್ನಡ ಅಂತಂದ್ರೆ ಒಂದು ಕನ್ನಡ ಅಲ್ಲ, ಕನ್ನಡ ಒಂದೇ ಸತ್ಯ ಅಂತ ಕುವೆಂಪು ಹೇಳ್ತಾರೆ. ಆದರೆ ವಾಸ್ತವವಾಗಿ ಕನ್ನಡಗಳು ಅನೇಕ ಸತ್ಯ ಅನ್ನೋದೇ ಮುಖ್ಯವಾದ್ದು. ಏಕೆಂದರೆ ಧಾರವಾಡದ ಕನ್ನಡ ಒಂದು, ದಕ್ಷಿಣ ಕನ್ನಡದ ಕನ್ನಡ ಒಂದು, ಮೈಸೂರು ಕನ್ನಡ ಒಂದು, ನಮ್ಮ ದಾವಣಗೆರೆ ಕನ್ನಡವೇ ಬೇರೆ. ಹೀಗೆ ಕರ್ನಾಟಕದಲ್ಲೇ ಅನೇಕ ಕನ್ನಡಗಳು ಬಳಕೆಯಲ್ಲಿವೆ. ಈಗಲೂ ನೀವು 4 ಜನ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದವರು ಕೂತ್ಕೊಂಡು ಮಾತಾಡೋದನ್ನು ಗಮನಿಸಿ. ಎಷ್ಟು ವಿಭಿನ್ನತೆ ಇದೆ ಕನ್ನಡದಲ್ಲಿ, ಎಂಥ ವಿಭಿನ್ನತೆ ಇದೆ ಅಂತ. ಕನ್ನಡ ಒಂದೇ ಭಾಷೆ ಹಾಗಾದರೆ? ಕನ್ನಡ ಒಂದೇ ಭಾಷೆ ಅಲ್ಲ. ಹಾಗಾದರೆ ಒಂದೇ ಭಾಷೆ ಮಾಡಬೇಕೇ? ಈ ಪ್ರಯತ್ನ ಮಾಡಿದರು ನಮ್ಮಲ್ಲಿ. ನವೋದಯದ ಪೂರ್ವದಲ್ಲಿ ಒಂದು ಕನ್ನಡ ಮಾಡಬೇಕು ಅಂತ ಬೇಂದ್ರೆ ಕೂಡ ಕರೆ ಕೊಟ್ಟರು. ಆದರೆ ಇವತ್ತು ನಮಗೆ ಬೇಂದ್ರೆ ಮುಖ್ಯವಾಗುವುದು ಅವರು ತಮ್ಮ ಧಾರವಾಡದ ದೇಸಿ ಕನ್ನಡವನ್ನು ಬಳಸಿದ ಕವಿತೆಗಳ ಮೂಲಕನೇ. ಸಂಸ್ಕೃತಮಯವಾದಂಥ ಕವಿತೆಗಳನ್ನು ಏನು ಬರೆದರೂ ಬೇಂದ್ರೆ ಅದು ಅಷ್ಟು ಜನಪ್ರಿಯವಾಗಲೇ ಇಲ್ಲ. ಹುಬ್ಬಳ್ಳಿಯವ ಸಾಧನಕ್ಕೆ ಬಾರೋ ಸಾಧನಕೇರಿಗೆ, ಹೀಗೆ ಎಲ್ಲಿ ಅವರು ದೇಸಿ ಕನ್ನಡವನ್ನು, ಧಾರವಾಡ ಕನ್ನಡವನ್ನು ಬಳಸಿದರೋ ಅಲ್ಲೇ ಅವರ ಸಮರ್ಥ ಶಕ್ತಿ ಕೂಡ ಅದ್ಭುತವಾದ ರೀತಿಯಲ್ಲಿ ಹೊರಗಡೆ ಬಂತು.
ಈ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದ್ದೀವಿ. ನಮ್ಮಂಥ ಜನ ಅಥವಾ ಯಾರೇ ಈ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿ ಮಾತಾಡಿರಲಿ, ಪ್ರಪಂಚದ ಯಾವುದೇ ಮೂಲೆಗೆ ಅವರು ಹೋಗಲಿ, ಕನ್ನಡ ಭಾಷೆನ ಸಂಸ್ಕೃತಿನ ಉಳಿಸೋಕೆ, ಸಾಹಿತ್ಯವನ್ನು ಉಳಿಸೋಕೆ ಪ್ರಯತ್ನ ಮಾಡ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿರ್ಬೋದು. ನೀವು ಬೇಕಾದಷ್ಟು ಮಕ್ಕಳ ಸಾಹಿತ್ಯನ ರಚಿಸಿದ್ದೀರಿ. ನಮ್ಮ ಕರ್ನಾಟಕದಲ್ಲೇ ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡನ ಕಡ್ಡಾಯ ಮಾಡಬೇಕು ಅಂತ ಕೆಲವು ಜನಗಳ ನಂಬ್ತಾರೆ. ಅವರ ಅಭಿಪ್ರಾಯ ನಿಮಗೆ ಸರಿ ಅನಿಸುತ್ತಾ? ನೀವು ಆರಂಭದಲ್ಲಿ ಯಾವ ಭಾಷೆಯನ್ನು ಅನುಕರಣೆಯಿಂದ ಕಲಿತೀರೋ ಅದು ನಿಮ್ಮ ಅಂತರಂಗದ ದ್ರವ್ಯವಾಗಿ ಪರಿಣಮಿಸುತ್ತೆ. ಭಾಷೆ ಅಂದರೆ ಕೇವಲ ಆಡುವುದು ಮಾತ್ರ ಅಲ್ಲ, ಭಾವಿಸುವುದು, ಚಿಂತಿಸುವುದು, ಧ್ಯಾನಿಸುವುದು ಎಲ್ಲವೂ ಭಾಷೆಯ ಮೂಲಕನೇ. ಭಾಷೆ ಇಲ್ಲದೆ ಏನೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ದಂಡಿ ಹೇಳ್ತಾನೆ, ಒಂದು ವೇಳೆ ಭಾಷೆ ಇಲ್ಲದೆ ಹೋಗಿದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿ ಹೋಗ್ತಿತ್ತು. ನೀವು ಸುಮ್ಮನೆ ಇದ್ದರೂ ಕೂಡ ಭಾಷೆ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಈಗ ನಾನೇನೋ ಮಾತಾಡ್ತಾ ಇದ್ದೀನಿ, ನೀವು ಅದಕ್ಕೆ ಸ್ಪಂದಿಸ್ತಿದ್ದೀರಿ. ಯಾವ ಭಾಷೆಯಲ್ಲಿ ಯಾವುದು ನಿಮ್ಮ ಮನಸ್ಸನ್ನು ಮೊಟ್ಟ ಮೊದಲು ಆಕ್ರಮಿಸ್ತೋ ಆ ಭಾಷೆ ನಿಮ್ಮ ಜೀವನ ಪೂರ್ತಿ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ಭಾಷೆ ಅಂತ ಅನ್ನೋದು ಹಾಗೆ ನೋಡಿದರೆ ಸಹಜವಾದ್ದೇನಲ್ಲ. ಸಹಜ ಅಂದರೆ ಹುಟ್ಟಿನಿಂದ ಬಂದಿದ್ದಲ್ಲ. ಒಂದು ಕನ್ನಡ ಮಗುವನ್ನು ನೀವು ತಮಿಳು ಪರಿಸರದಲ್ಲಿ ಬೆಳೆಸಿದರೆ ಅದು ತಮಿಳನ್ನೇ ಆಡುತ್ತೆ. ಇವತ್ತು ನಿಮ್ಮೂರಲ್ಲಿ ಇಲ್ಲಿ ಬೆಳೀತಿರುವಂಥ ಅನೇಕ ಮಕ್ಕಳು ಇಂಗ್ಲೀಷ್ನಲ್ಲೇ ಯೋಚನೆ ಮಾಡ್ತಾರೆ, ಇಂಗ್ಲೀಷಲ್ಲೇ ಭಾವಿಸ್ತಾರೆ, ಕನ್ನಡದಲ್ಲ. ನಾವು ಕನ್ನಡದಲ್ಲಿ ವಾತಾವರಣದಲ್ಲಿ ಬೆಳೆದು ಹುಟ್ಟಿದ್ರಿಂದ ಅಲ್ಲಿಯ ಭಾಷೆಯನ್ನು ನಮ್ಮ ಅಂತರಂಗದ ಭಾಷೆ ಮಾಡಿಕೊಂಡ್ವಿ, ಅನುಕರಣೆಯಿಂದ, ಥ್ರೂ ಇಮಿಟೇಷನ್. ಭಾಷೆ ಅಂತ ಅನ್ನೋದು ಹೀಗೆ ಅನುಕರಣೆಯಿಂದ ಕಲಿತಕ್ಕಂಥದ್ದು. ಇದು ಶಿಕ್ಷಣದಲ್ಲಿ ಬರುವಂಥದ್ದಲ್ಲ. ಅದು ನಾವು ಮೊದಲು ಗಮನಿಸಬೇಕು. ಭಾಷೆ ಮೊದಲು ನಮ್ಮ ಅಭ್ಯಾಸ ಮಾಡೋದೇ ನಮ್ಮ ತಾಯಿ ಹೇಗೆ ಮಾತಾಡ್ತಾರೆ, ನಮ್ಮ ತಂದೆ ಹೇಗೆ ಮಾತಾಡ್ತಾರೆ, ನಮ್ಮ ಮನೆಯಲ್ಲಿ ಜನ ಹೇಗೆ ಮಾತಾಡ್ತಾರೆ, ನಾನು ಓಡಾಡುವ ಬೀದಿಯಲ್ಲಿ ಕನ್ನಡ ಭಾಷೆ ಹೇಗೆ ಬಳಕೆ ಆಗುತ್ತೆ. ಕನ್ನಡ ಭಾಷೆಯನ್ನು ಅರಿವಿಲ್ಲದೆಯೇ ನೀವು ಕನ್ನಡದಲ್ಲಿ ಮುಳುಗಿರ್ತೀರಿ. ಕನ್ನಡದ ಭಾಷಾ ವಲಯದಲ್ಲಿ ನಿಮ್ಮ ಪ್ರಜ್ಞೆ ಅನ್ನೋದು ಅದ್ದಿರುತ್ತೆ. ನಿಮ್ಮ ಎಲ್ಲ ಚಿಂತನೆಗಳು, ನಿಮ್ಮ ಎಲ್ಲ ಮೌನ ಕೂಡ, ನಿಮ್ಮ ಕನಸುಗಳು ಕೂಡ ಕನ್ನಡದಲ್ಲೇ ಸಂಭವಿಸ್ತದೆ. ಇಂಗ್ಲೀಷ್ ಕನಸು ಬಿಡೋಲ್ಲ ನೀವು, ಅದು ಕೂಡ ಕನ್ನಡದಲ್ಲೇ ಸಂಭವಿಸ್ತದೆ. ಅಂದರೆ ಕನ್ನಡ ಭಾಷೆ ಇದೆಯಲ್ಲ, ಇಟ್ ಈಸ್ ಟು ಬಿ ಅಕ್ವೈರ್ಡ್. ಸಹಜವಾದ್ದಲ್ಲ. ನಿಮ್ಮ ಅಳು ನಗುವಿನ ಹಾಗೆ ಸಹಜವಾದ್ದಲ್ಲ ಒಂದು ಮಗುಗೆ ಭಾಷೆ ಅನ್ನೋದು. ಕಲಿತಿದ್ದಷ್ಟೆ. ಭಾಷೆ ಅನ್ನೋದು ಒಂದು ಕಲಿಕೆ. ಆ ಕಲಿಕೆಯನ್ನು ಭಾಳ ಕಷ್ಟಪಟ್ಟು ಮಕ್ಕಳು ಕಲಿತಾರೆ. ನೀವು ಭಾಷೆಯನ್ನು ಮಕ್ಕಳು ಕಲಿಬೇಕಾದ್ರೆ ನೀವು ಗಮನಿಸಬೇಕು ಅವರು ಪಡೋ ಕಷ್ಟನ. ಯಾಕೆಂದರೆ ಅನೇಕ ಸ್ವರಗಳನ್ನು ಅನೇಕ ರೀತಿಯಲ್ಲಿ ಉಚ್ಚರಿಸಬೇಕಾಗುತ್ತೆ. ಕೆಲವೊಂದು ಕಂಠದ ಮೂಲಕ, ಕೆಲವೊಂದು ತಂತ್ಯದ ಮೂಲಕ, ಕೆಲವೊಂದು ಓಷ್ಠ್ಯದ ಮೂಲಕ, ಕೆಲವೊಂದು ನಾಲಿಗೆಯ ತಳದಲ್ಲಿ, ಕೆಲವೊಂದು ನಾಲಿಗೆಯನ್ನು ಮಡಿಸಿಕೊಂಡು. ಇಷ್ಟು ಕಷ್ಟ ಅದು. ಎಷ್ಟು ಕಷ್ಟಪಡ್ತಾರೆ ಮಕ್ಕಳು ನೋಡಿ. ಒಂದು ಪದ ಹೇಳ್ತಾರೆ, ತಪ್ಪಾದರೆ ನೀವು ನಕ್ಬಿಡ್ತೀರಲ್ಲ, ಬಹಳ ಅವಮಾನ ಆಗುತ್ತೆ ಅವರಿಗೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಮಗು ಮುಖ ಗಂಟು ಹಾಕ್ಕೊಂಡು ಅಭ್ಯಾಸ ಮಾಡುತ್ತದನ್ನು. ಕಷ್ಟ 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 ಕಷ್ಟ. ಈ ಮಗು ಈ ಥರ ಭಾಷೆ ಕಲಿಯೋದೇ ಒಂದು ಅದ್ಭುತವಾದ ಅನುಭವ. ಅದು ಬಹಳ ಕಷ್ಟಪಟ್ಟು ಭಾಷೆಯನ್ನು ಕಲ್ತ್ಕೊಳ್ಳುತ್ತೆ ಒಂದು ಮಗು. ಸೈಕಲ್ ಕಲಿತ ಮೇಲೆ ಹೇಗೆ ಸರಾಗವಾಗಿ ಅದರ ಕಲ್ಪನೆ ಇಲ್ಲದೇ ನಾವು ಓಡಿಸ್ತೀವೋ ಹಾಗೆ ಒಂದ್ಸರಿ ಭಾಷೆ ನಿಮ್ಮ ಹೃದ್ಗತವಾದ ಮೇಲೆ, ನಿಮ್ಮ ಕಂಠಗತವಾದ ಮೇಲೆ ಸಹಜವಾಗಿ ನೀವು ಮಾತಾಡ್ತೀರಿ. ಏನು ಆದರೆ ಭಾಷೆಯನ್ನು ಬಳಸುವಾಗ ನೀವು ಪಡುವ ಆಯಾಸ, ನಿಮ್ಮ ಸ್ನಾಯುಗಳು ಪಡುವ ಸಂಕಟ ಇದೆಯಲ್ಲ, ಅದು ಪಟ್ಟವರಿಗೆ ಗೊತ್ತು. ಈಗ ಕಾಲ ಬದಲಾಗಿದೆ. ಮಕ್ಕಳು ಅನುಕರಣೆಯಿಂದ ಕಲಿತಾರೆ ಅಂತ ಹೇಳಿದ್ರೆ, ಈಗ ಎಲೆಕ್ಟ್ರಾನಿಕ್ ಯುಗ. ನಾವು ಎಲ್ಲ ಸಮೂಹ ಮಾಧ್ಯಮಗಳಲ್ಲಿ, ಜನಪ್ರಿಯ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಈಗ ಭಾಷೆನ ಉಪಯೋಗಿಸ್ಬೇಕಾಗತ್ತೆ. ಇಂಥ ಉಪಕರಣಗಳಲ್ಲಿ ನಾವು ಕನ್ನಡನ ಬಳಕೆ ಮಾಡೋದ್ರಿಂದ ಹೆಚ್ಚು ಕಾಲ ಕನ್ನಡ ಉಳಿಯುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನೋಡಿ, ಎರಡು ಜಗತ್ತಿನಲ್ಲಿ ಇರುವಂಥ ವಸ್ತುಗಳು ಬಳಸಿದಷ್ಟು ವೃದ್ಧಿಯಾಗುವಂಥದ್ದು. ಅದರಲ್ಲಿ ಒಂದು ದೀಪ, ಇನ್ನೊಂದು ಭಾಷೆ. ಅದಕ್ಕೆ ಪ್ರಾಯಶಃ ಭಾಷೆಯನ್ನು ದೀಪ ಅಂತ ಹೇಳ್ತಾರೆ. ಹಚ್ಚೇವು ಕನ್ನಡದ ದೀಪ ಅಲ್ವಾ, ಪ್ರಸಿದ್ಧವಾದ ಕರ್ಕೆಯವರ ಕವನ. ಯಾಕೆ ಭಾಷೆಯನ್ನು ಮತ್ತು ದೀಪವನ್ನು ಹೋಲಿಸ್ತಾರೆ ಅಂದರೆ, ಒಂದು ದೀಪವನ್ನು ನೀವು ಎಷ್ಟು ದೀಪಗಳಿಗೆ ಹಚ್ಚಿದರೂ ಮೊದಲ ದೀಪದ ಪ್ರಖರತೆಯಾಗಲಿ ಪ್ರಕಾಶವಾಗಲಿ ಕಡಿಮೆ ಆಗೋಲ್ಲ. ಹಾಗೆ ಭಾಷೆ ಕೂಡ ನೀವು ಎಷ್ಟು ಸಾರಿ ಹೊರಗಡೆ ಕಳಿಸಿದರೂ ಅದು ವೃದ್ಧಿಯಾಗುತ್ತೆ ಹೊರತಾಗಿ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಅನೇಕ ಭಾಷೆಯನ್ನು ಒಟ್ಟಿಗೆ ಒಮ್ಮೆಗೆ ಕಲಿಯುವ ಶಕ್ತಿ ಇದೆ. ನಾವು ಮಕ್ಕಳ ಶಕ್ತಿಯನ್ನು ಅನೇಕ ಸಾರಿ ತಪ್ಪಾಗಿ ತಿಳಿತೀವಿ. ಇದು ಒಂದು ಭಾಷೆಯನ್ನು ಮಾತ್ರ ಕಲಿಬಲ್ಲದು, ಅಥವಾ ಎರಡು ಮಾತ್ರ, ಮೂರು ಮಾತ್ರ ಅಂತಿಲ್ಲ. 5-6 ಭಾಷೆಗಳನ್ನು ಒಮ್ಮೆಗೆ ಕಲಿಯುವ ಶಕ್ತಿ ದೊಡ್ಡವರಿಗಿಲ್ಲ, ಮಕ್ಕಳಿಗಿದೆ.
ಯಾಕೆಂದರೆ ತಪ್ಪಿನ ನಾಚಿಕೆ ಅವರಿಗಿಲ್ಲ. ತಪ್ಪು ಮಾಡುವುದು ಮಕ್ಕಳಿಗೆ ಸಾಹಸ ಅಲ್ವಾ. ನಮಗಾದರೆ ಎಲ್ಲಿ ತಪ್ಪು ಮಾಡ್ತೀವೋ ಅಂತ ನಾವು ಮಾತಾಡಲಿಕ್ಕೆ ಅಂಜಿಸ್ತೀವಿ. ತಮಿಳು ಮಾತಾಡೋದಕ್ಕೆ ನನಗೆ ಹೆದರಿಕೆ, ಗೊತ್ತಿದ್ರು. ತೆಲುಗು ಮಾತಾಡಲಿಕ್ಕೆ ಭಯ, ಇಂಗ್ಲೀಷ್ ಮಾತಾಡಲಿಕ್ಕೆ ಭಯ. ಯಾಕಂದರೆ ತಪ್ಪು ಮಾಡಿದರೆ ನೀವು ನಗ್ತಿರಲ್ಲ ಅಂತ. ಸೊ ಈ ಒಂದು ಅವಮಾನದ ಭಾವದಿಂದ ನಾನು ನನ್ನ ಭಾಷೆಯನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಯಾವುದು ನನಗೆ ಹೆಚ್ಚು ಚೆನ್ನಾಗಿ ಬರುತ್ತೋ ಆ ಭಾಷೆಯಲ್ಲೇ ವ್ಯವಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಕನ್ನಡ ಬರುತ್ತೆ, ಆದರೆ ವೇದಿಕೆಯಲ್ಲಿ ಕನ್ನಡ ಮಾತಾಡೋಲ್ಲ, ಅಷ್ಟು ಚೆನ್ನಾಗಿಲ್ಲ ಅಂತಾರೆ ನೋಡಿ ಅನೇಕರು ಮಾತಾಡುವಾಗ. ಅದ್ರ ಹಿಂದಿರುವಂಥದ್ದು ಈ ಭಾವನೆ, ಅವಮಾನದ ಅಂಜಿಕೆ, ಅವಮಾನದ ಭಯ. ಮಕ್ಕಳಿಗೆ ಅದಿಲ್ಲದ್ರಿಂದ ಅನೇಕ ಭಾಷೆಯನ್ನು ಒಟ್ಟೆ 3-4 ಭಾಷೆನ ಕಲಿಬಲ್ಲರು ಮಕ್ಕಳು. ಯಾಕೆ ಕಲಿಸ್ಬಾರ್ದು ನೀವು? ಸಂಸ್ಕೃತ ಕಲಿಸಿ, ಹಿಂದಿ ಕಲಿಸಿ, ಕನ್ನಡನೂ ಕಲಿಸಿ. ನಾವೇನು ಮಾಡ್ತೀವಿ ಅಂದರೆ ಕನ್ನಡನ ಬದಿಗಿಟ್ಟು ಇಂಗ್ಲೀಷನ್ನು ಕಲಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಭಾಷೆ ಭಾರ ಆಗುತ್ತೆ. ಹಾಗೇನೂ ಆಗೋದಿಲ್ಲ. ಈವನ್ ಇಂಗ್ಲೆಂಡಲ್ಲಿ ಕೂಡ ನೀವು ಮನೆಯಲ್ಲಿ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಮಾತಾಡುವ ಜೊತೆಯಲ್ಲಿ ಕನ್ನಡದಲ್ಲೂ ಮಾತಾಡಲಿಕ್ಕೆ ಶುರು ಮಾಡಿದರೆ ಕನ್ನಡದ ಪರಿಚಯ ಅವರಿಗೆ ಆಗುತ್ತೆ. ಎರಡೂ ಭಾಷೆಯಲ್ಲಿ ವ್ಯವಹರಿಸುವ ಒಂದು ಶಕ್ತಿಯನ್ನು ಮಕ್ಕಳು ಪಡ್ಕೊಳ್ತಾರೆ. ಜೊತೆಗೆ ಬೇರೆ ಒಂದು ಫ್ರೆಂಚೋ ಮತ್ತೊಂದು ಕಲಿಬೋದು. ಅನೇಕ ಭಾಷೆಯನ್ನು ನೀವು ಮಕ್ಕಳಿಗೆ ತೆರೆದರೆ ಒಂದು ಮನೆಯಲ್ಲಿರುವಂಥ ಅನೇಕ ಕಿಟಕಿಯನ್ನು ತೆರೆದ ಹಾಗೆ. ಎಷ್ಟು ಕಿಟಕಿ ತೆಗೆದರೆ ಅಷ್ಟು ಬೆಳಕು ಗಾಳಿ ಒಳಕ್ಕೆ ಬರುತ್ತೆ ಅಲ್ವಾ. ಸೊ ಭಾಷೆ ಬಗ್ಗೆ ನಮಗೆ ಈ ತ್ರಿಭಾಷಾ ದ್ವಿಭಾಷಾ ಸೂತ್ರದ ಬಗ್ಗೆ ನನಗೆ ನಂಬಿಕೆಯೇ ಇಲ್ಲ. ಮೂಲಭೂತವಾಗಿ ಕನ್ನಡ ಅನ್ನೋದು ನಮಗೆ ಆಧಾರ ಭಾಷೆ ಆಗಬೇಕು. ಅದಕ್ಕೆ ಅದನ್ನು ತಾಯಿನುಡಿ ಮಾತೃಭಾಷೆ ಅಂತೀವಿ. ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ. ಮಾತೃಭಾಷೆ ಅಂದರೆ ಅಮ್ಮ ಆಡೋ ಭಾಷೆ ಅಂತ. ಅಮ್ಮ ಆಡೋ ಭಾಷೆ ಮಾತೃಭಾಷೆ ಅಲ್ಲ. ಪರಿಸರದ ಭಾಷೆ ಯಾವುದೋ ಅದು ಮಾತೃಭಾಷೆ. ಮಾಸ್ತಿಗೆ ಕನ್ನಡ ಮಾತೃಭಾಷೆ. ಅವರ ಮನೆ ಮಾತು ತಮಿಳಾಗಿರ್ಬೋದು, ಆದರೆ ಬೀದಿ ಮಾತು ಕನ್ನಡ. ಬೀದಿ ಮಾತೇನೆ ನಿಜವಾಗಿ ನಮ್ಮ ಅಂತರಂಗದ ಮಾತು, ಮನೆ ಮಾತಲ್ಲ. ಮನೆ ಮಾತು ಯಾತಕ್ಕೆ ಬಳಸ್ತೀವಿ? ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ನನಗೆ ಹಸಿವಾಗಿದೆ ಅಂತ ಹೇಳಬೇಕಾದ್ರೆ ಅಷ್ಟು ಮಾತ್ರ ಬರುತ್ತೆ ಅಲ್ವೇ. ಆದರೆ ನಿಮ್ಮ ವಿಚಾರ, ಚಿಂತನೆ, ಭಾವನೆ, ಕ್ರಿಯಾಶೀಲತೆ, ಸೃಷ್ಟಿಕ್ರಿಯೆ ನಡೆಯೋದೆಲ್ಲ ನೀವು ಬಳಸುವ ಬೀದಿ ಭಾಷೆಯಿಂದ ಉತ್ಪಾದನೆ. ಅದಕ್ಕೇನೆ ಬೇಂದ್ರೆ ಮರಾಠಿಲಿ ಬರೀಲಿಲ್ಲ, ಬರೆದ್ರು ಕ್ವಚಿತ್ತಾಗಿ ಬರೆದ್ರು. ಹೆಚ್ಚು ಬರೆದಿದ್ದೆಲ್ಲಿ? ಕನ್ನಡದಲ್ಲಿ. ಮಾಸ್ತಿ ತಮಿಳಲ್ಲಿ ಬರೀಲಿಲ್ಲ, ಕನ್ನಡದಲ್ಲಿ. ಪೂತಿನ ತಮಿಳಲ್ಲಿ ಬರೀಲಿಲ್ಲ, ಕನ್ನಡದಲ್ಲಿ. ನಾ ಕಸ್ತೂರಿ ಮಲಯಾಳಂನಲ್ಲಿ ಬರೀಲಿಲ್ಲ, ಕನ್ನಡದಲ್ಲಿ ಬರೆದ್ರು ಅಲ್ವೇ. ಇದನ್ನು ಗಮನಿಸಿ. ಸಿದ್ಧಾರ್ಥ ಪುರಾಣಿಕರು ಉರ್ದುಲ್ಲಿ ಬರೀಬೇಕಾಗಿತ್ತು. ಅವರು ಶಾಲೆಯಲ್ಲಿ ಕಲಿತಿದ್ದ ಉರ್ದು ಭಾಷೆ. ಹೈದರಾಬಾದ್ ಕರ್ನಾಟಕದಲ್ಲಿ ಯಾಕೆ ಕನ್ನಡದಲ್ಲಿ ಬರೀತಾರೆ? ಯಾವುದು ಪರಿಸರದ ಭಾಷೆ ಇರುತ್ತೋ ಅದೇನೇ ನಿಮ್ಮ ಪ್ರಜ್ಞೆಯನ್ನು ರೂಪಿಸುತ್ತೆ. ಪ್ರಜ್ಞೆ ಮತ್ತು ಪರಿಸರ ಅವಿಚ್ಛಿನ್ನವಾದ ಸಂಬಂಧವನ್ನು ಹೊಂದಿವೆ. ಇದೇ ಅನಂತಮೂರ್ತಿಯವರು ಬರೆದಿದ್ದು ಪ್ರಜ್ಞೆ ಮತ್ತು ಪರಿಸರ ಕೃತಿ. ನಿಮಗೆ ನೆನಪಿದೆ. ನಿಮ್ಮ ಪ್ರಜ್ಞೆಯನ್ನು ರೂಪಿಸುವುದು ನಿಮ್ಮ ಪರಿಸರ. ಅದನ್ನು ನಾವು ಮರೆಯುವಂಥದ್ದು. ಇವತ್ತು ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡಿದರೆ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಆ ಪ್ರಜ್ಞೆ ಮತ್ತು ಪರಿಸರದ ಸಂಬಂಧ ಅದಷ್ಟು ಅಲ್ವಾ. ನೀವು ಪ್ರಯತ್ನಪೂರ್ವಕವಾಗಿ ಕನ್ನಡದ ಮಾತನ್ನು ಆ ಮಗುವಿಗೆ ಹಾಲು ಉಡಿಸೋ ಜೊತೆಲಿ ಉಡಿಸ್ತೀರ. ಹಾಲು ಕೊಡೋ ಹಾಗೆ ಕನ್ನಡ ಕೊಡ್ತೀರ ನೀವು. ಅಮ್ಮನು, ಅಪ್ಪನು, ಅಕ್ಕನು, ತಂಗಿಯನ್ನು. ಸಂಬಂಧವಾಚಕಗಳಿವೆ, ಅವೇ ಮೊದಲ ಆಧಾರ. ಸಂಬಂಧವಾಚಕ ಹೋಯಿತು ಅಂದರೆ ಭಾಷೆ ಹೋಯಿತು ಅಂತ. ಅಂಕಲ್ ಆಂಟಿ ಬಂದುಕೊಳ್ಳೇನೆ ಅಮ್ಮ ಅಪ್ಪ ದೂರ ಆಯಿತು. ಸಂಬಂಧಗಳ ಅನೇಕ ವೈವಿಧ್ಯ ದೂರವಾಯಿತು, ಅದರ ಸಂಕೀರ್ಣತೆ ದೂರವಾಯಿತು. ಸಾಮಾನ್ಯೀಕರಣ ಆದ ಕೂಡಲೇ ಭಾಷೆ ನಾಶವಾಗುತ್ತೆ. ಕನ್ನಡ ಸಾಹಿತ್ಯಕ್ಕೆ ನಿಮ್ಮ ಕೊಡುಗೆ ಅದ್ಭುತವಾದ್ದು. ಈಗ ನಿಮ್ಮ ಮುಂದಿನ ರಚನೆ ಯಾವುದು ಅಂತ ಕೇಳ್ಬಹುದಾ? ನೋಡಿ, ಇದು ಅದ್ಭುತ ಅಂತಂದರೆ ಹಿಂದಿಲ್ಲದ್ದು ಅಂತ ಅರ್ಥ. ಒಂದರ್ಥಕ್ಕೆ ಅದು ನಿಜ ಕೂಡ. ಆ ಅರ್ಥದಲ್ಲಿ ತಗೊಂಬೋಣ. ನಾನು ಬರೆಯೋಕೆ ಬಂದು ಇರಲಿಲ್ಲ, ಅದು ನಾನು ಬರೆದ ಮೇಲೆ ಹುಟ್ಟಿತು, ಅದರಿಂದ ಅದು ಅದ್ಭುತ. ಹೀಗೆ ಪ್ರತಿಯೊಬ್ಬ ಲೇಖಕ ಬರೆಯುವುದು ಅದ್ಭುತವೇ. ಹಾಗೆ ತಗೊಂಬೋಣ ವಿನಯದಲ್ಲಿ. ಮುಂದೆ ಏನು ಬರೀತೀನಿ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಎಷ್ಟು ಅದು ಅಸ್ಪಷ್ಟ ಮತ್ತು ನಿಗೂಢ ಅಂತಂದರೆ ರಾತ್ರಿ ನಾನು ಏನು ಮಾಡ್ತೀನಿ ಅಂತ ಅನ್ನೋದು ಹೇಗೆ ಗೊತ್ತಾಗಲ್ವೋ ಹಾಗೆ ಅನೂಹ್ಯ. ಅದು ಬರೀಬಹುದು, ಬರೀದೇ ಇರ್ಬೋದು, ಬರೆಯೋಕ್ಕೆ ಸಾಧ್ಯವೇ ಆಗದಿರ್ಬೋದು, ಬರೆಯೋಕ್ಕೆ ಆಗಲ್ಲ ಅನ್ನುವಂಥ ಯೋಚನೆಯೇ ಬರಹ ಆಗ್ಬೋದು. ಅಡಿಗರ ಕೂತ್ಕೊಂಡು ಅಂತ ಒಂದು ಪದ್ಯ, ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಹತಾಶ ಭಾವ ಬರುತ್ತೆ. ನಾನಿನ್ನು ಬರೆಯಲಾರೆ, ಇದ್ದಕ್ಕಿದ್ದ ಹಾಗೆ ನನ್ನ ಕ್ರಿಯಾ ಶಕ್ತಿ ನಾಶವಾಗೋಯಿತು ಹೇಳ್ತಾರೆ ಅನಂತಮೂರ್ತಿ ನಾನು ಬರೆಯೋಕ್ಕಾಗಲ್ಲಪ್ಪ, ಇನ್ನು ನಾನು ನಿಲ್ಲಿಸ್ಬೇಕಾಗತ್ತೆ. ಆ ಯೋಚನೆ, ಆ ಚಿಂತೆ, ಆ ವಿಷಾದ ಒಂದು ಪದ್ಯವನ್ನು ಹುಟ್ಟಿಸುತ್ತೆ ಅವರಿಗೆ.
ಕ್ರಿಯಾಶೀಲತೆ ಕಳೆದುಕೊಂಡಂತಹ ಒಂದು ಮನಸ್ಥಿತಿಯನ್ನೇ ಕೂಪಮಂಡುಕ ಪದ್ಯದಲ್ಲಿ ಅವರು ಹುಟ್ಟಿಸ್ತಾರೆ. ಇನ್ನೊಂದು ಸೃಷ್ಟಿಯಾಗೋಯ್ತದು. ಅಭಾವವೇ ಒಂದು ಭಾವವಾಗಿ ಪರಿವರ್ತಿತವಾಯಿತು. ಅಭಾವ ವೈರಾಗ್ಯ ಆಗಲಿಲ್ಲ, ಅಭಾವವೇ ಭಾವವಾಗಿ ಪರಿವರ್ತಿತವಾಯಿತು. ಅಂದರೆ ನಾನೇನು ಬರೀತಿರೋ ಗೊತ್ತಿಲ್ಲ, ಸದ್ಯಕ್ಕೆ ನಾನು ಬರೀತಿರೋದು ಪಂಪನ ಆದಿಪುರಾಣ. ಅದನ್ನು ಇವತ್ತಿನ ಕನ್ನಡದಲ್ಲಿ, ಇವತ್ತು ನಮ್ಮ ಹೊಸ ಹುಡುಗರು ಮಾತಾಡುವಂಥ ಹಾಡು ಭಾಷೆ, ಬಳಕೆ ಭಾಷೆಯಲ್ಲಿ ಬರೀತಾ ಇದೆ. ಏಕೆಂದರೆ ಹಳಗನ್ನಡ ಇವತ್ತು ಓದೋರಿಲ್ಲ. ಕನ್ನಡದ ಪ್ರಾಧ್ಯಾಪಕರಿಗೂ ಸರಿಯಾಗಿ ಕನ್ನಡದ ಹಳಗನ್ನಡವನ್ನು ಓದಲಿಕ್ಕೆ ಬರ್ತಾ ಇದೆ. ಓದಕ್ಕೆ ಬರಲ್ಲ, ಅರ್ಥೈಕೆ ಮಾಡೋದಲ್ಲಿ. ಅದಕ್ಕೋಸ್ಕರ ಪಂಪ ಅನ್ನೋದು ಕೇವಲ ಒಂದು ಹೆಸರಾಗಿ ಉಳಿಬಾರ್ದು, ಅದೊಂದು ಶಕ್ತಿ ಪುಂಜ. ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೇನೆ ವಿಕ್ರಮಾರ್ಜುನ ವಿಜಯನ ಸರಳಗನ್ನಡದಲ್ಲಿ ಬರೆದೆ, ತಿಳಿಗನ್ನಡ ಅವತರಣ ಅಂತ. ತಿಳಿಗನ್ನಡ ಅವತರಣ ಈಗ ಆದಿಪುರಾಣ ಮಾಡ್ತಾ ಇದ್ದೆ. ಮುಂದೆ ನನಗೆ ಬುದ್ಧನ ಬಗ್ಗೆ ಒಂದು ದೀರ್ಘಕಾವ್ಯ ಬರೆಯುವಂಥ ಕಲ್ಪನೆ ಇದೆ, ಬುದ್ಧ ಸ್ಮಿತ. ಪ್ರಾಯಶಃ ಅದು ನನ್ನ ಜೀವನದ ಪರಮೋಚ್ಚವಾದಂಥ ಒಂದು ಸಾಧನೆ ಆಗಬೇಕು ಅನ್ನುವಂಥ ಆಸೆ, ಒಂದು ಕನಸು. ನೋಡಬೇಕು ಅದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡುವ. ಈ ನಿಮ್ಮ ಕೃತಿಗಳು ಬೇಗ ಹೊರಬರಲಿ ಅಂತ ನಾವು ಆಶಿಸ್ತೀವಿ, ಅದಕ್ಕೋಸ್ಕರ ಕಾಯ್ತೀವಿ. ಹೊರದೇಶದ ಕನ್ನಡಿಗರಾದ ನಾವು ಕನ್ನಡ ಭಾಷೆನ ಉಳಿಸೋಕೆ ಏನು ಪ್ರಯತ್ನ ಮಾಡಬಹುದು ಅಂತ ನಿಮ್ಮ ಸಲಹೆ? ನೀವು ಅದನ್ನು ಬಳಸಿ. ನಿನ್ನೆ ನಾನು ಅದನ್ನೇ ಹೇಳಿದೆ ಮಾತಾಡುವಾಗ, ಮಾತಾಡಿ ಕೆಲಸ ಮಾಡಿ, ಕನ್ನಡ ಮಾತಾಡಿ ಕನ್ನಡ ಕೆಲಸ ಮಾಡಿ. ನೀವು ಕನ್ನಡ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ. ನಿನ್ನೆ ಇವತ್ತು ನೀವು ಮಾಡ್ತಿರುವಂಥ ಕಾರ್ಯಕ್ರಮ ನೋಡಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ಈ ಅಭಿಮಾನ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ. ಬೆಂಗಳೂರಿನಲ್ಲಿ ಇಂಥ ಅಭಿಮಾನ ಸಿಗೋದಿಲ್ಲ ನಮಗೆ. ಅಷ್ಟು ಜನ, ಅಷ್ಟು ಪ್ರೀತಿ, ಆಶ್ಚರ್ಯ ಇದು. ಅಂದರೆ ಇದನ್ನು ನೀವು ಮಾಡಿದ್ದೀರಿ, ಕನ್ನಡದ ಕೆಲಸ ನೀವು ಮಾಡ್ತಿದ್ದೀರಿ. ಮಾಡಬೇಕಾದ್ದು ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲೇ ಮಾತಾಡು. ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡದಲ್ಲೇ ಮಾತಾಡು. ಕುವೆಂಪು ಅವರ ಪದ್ಯನ ಸ್ವಲ್ಪ ತಿದ್ದಿದ್ರೆ ಅದು ಹೀಗಾಗುತ್ತೆ. ಕನ್ನಡವನ್ನು ಆಡು, ಕನ್ನಡವನ್ನು ಮಾಡು. ಆಡು ಮತ್ತು ಮಾಡು ಎನ್ನುವ ಎರಡು ಡುಕಾರಿಗಳನ್ನ ನಾವು ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡಬೇಕು, ಎರಡು ಕ್ರಿಯೆಗಳು. ಧನ್ಯವಾದಗಳು ವೆಂಕಟೇಶ್ ಮೂರ್ತಿ. ನಮಸ್ಕಾರ. ತುಂಬ ಸಂತೋಷ ನನಗೆ ನಿಮ್ಮೊಂದಿಗೆ ಮಾತಾಡಿ. ಧನ್ಯವಾದ.